ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಅನನ್ಯ ಎಚ್.ಎಸ್. ಅವರಿಂದ ಕವನ ವಾಚನ, ಬಳಿಕ ಪ್ರತೀಕ್ಷಾ ಶಿರ್ಲಾಲೋ ಅವರಿಂದ ಸಣ್ಣ ಕಥೆಯನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನನ್ಯ ಎಚ್.ಎಸ್. ಅವರಿಂದ ಕವನ ವಾಚನ. ಕವನದ ಶೀರ್ಷಿಕೆ ಇಬ್ಬನಿ. ನಿನ್ನ ನೋಡಲು ಹಂಬಲಿಸುತ್ತಿರುವ ತನು, ಕಾದು ಕಾದು ಬೇಸತ್ತಿರುವೆ ನಾನು. ಬಿಸಿ ಬಿಸಿ ಜ್ವಾಲೆಯ ಉರಿತಾಪವು ಸುಡುತ್ತಿದೆ ನನ್ನ ಪ್ರತಿ ಅಂಗಾಂಗವು. ನಿನಗಾಗಿಯೇ ನನ್ನ ಹುಡುಕಾಟವಿಂದು, ಬಂದೊಮ್ಮೆ ಸ್ಪರ್ಶಿಸುವೆಯಾ ಇಂದು. ನಿನ್ನ ಆಹ್ವಾನಕ್ಕಾಗಿ ಕಾಯುತ್ತಿರುವೆ ನಾನು, ಸುಡುವ ಕೆಂಡವನ್ನು ತಂಪಾಗಿಸುವೆಯಾ ನೀನು. ನಿನ್ನ ಬರುವಿಕೆಗೆ ಕಾತುರಿಯುತ್ತಿರುವ ಜೀವವು, ನಿನ್ನ ಕಾಣದೆ ಆಗದು ಯಾರಿಗೂ ಮೃತ್ಯುಂಜಯವು. ಹಂಬಲಿಸಿ ನೆನೆಯುತ್ತಿರುವ ಸಣ್ಣ ತೃಣುವು, ನಿನಗಾಗಿ ಇನ್ನೂ ಬಿಗಿದಿಟ್ಟುಕೊಂಡಿರುತ್ತಿದೆ ತನ್ನ ಶ್ವಾಸವನ್ನು. ನಿನ್ನ ನೋಟವಿಲ್ಲದೆ ಒಣಗಿದೆ ಎಲೆಯು, ಇಂಗಿ ಹೋಗಿದೆ ಕೆರೆ ಹಳ್ಳ ಕೊಳವು. ನಿನಗಾಗಿ ನಡೆದಿದೆ ಹೋಮ ಹವನವು, ಸಿಗಬಹುದೇ ನಮಗೆ ನಿನ್ನ ಬರುವಿಕೆಯ ಸುಳಿವು. ನಿನ್ನ ಮೊದಲ ಸ್ಪರ್ಶಕ್ಕಾಗಿ ನನ್ನ ನೋಟವು, ನಿನ್ನಿಂದ ನನ್ನ ಜೀವನ ಸಾರ್ಥಕವು. ನೀನೊಂದು ಪ್ರಕೃತಿಯ ವಿಸ್ಮಯ ಮಾಯೆಯು, ಏಕೆಂದರೆ ನೀ ಬರಡಾಗಿದ್ದ ಭುವಿಗೆ ಬಿದ್ದ ಇಬ್ಬನಿಯು. ಮುಂದಿನ ಕವನದ ಶೀರ್ಷಿಕೆ ಮಳೆಗಾಲ. ಚಿಗುರೆಲೆಯು ಮೂಡುವ ಹೊತ್ತು, ಹಸಿರೇ ಭುವಿಗೆ ಇಂದು ಸಂಪತ್ತು. ಪ್ರತಿಬಿಂಬ ತೋರುವ ಹನಿ ಎಲೆ ಅಂಚಲ್ಲಿತ್ತು, ಎತ್ತ ನೋಡಿದರೂ ಹಸಿರು ಮನೆ ಮಾಡಿತ್ತು. ಹರುಷದಿ ನರ್ತಿಸುತ್ತಿರುವ ಮಯೂರಿ, ಹಸಿರು ನಾಚಿದೆ ಗಿಣಿಯ ಮೈಯೇರಿ. ಕಪ್ಪೆಗಳ ಕರಕರ ದಾಟಿದೆ ಕೇರಿ ಕೇರಿ, ಅಂಟು ಹುಳಗಳು ಹೊರಬಂದಿದೆ ಎಲ್ಲವೂ ಸೇರಿ. ಹಸಿರಾಗಿದೆ ಹೊಲ ಗದ್ದೆಗಳ ರಂಗು, ತುಂಬಿ ತುಳುಕುವ ಜೋಗ ಜಲಪಾತದ ಬೆರಗು. ಎಲ್ಲೆಲ್ಲೂ ಕಾಣುವ ನವ ಸಸಿಗಳ ಸೊಬಗು, ಫಲತಾಂಬೂಲದಿಂದ ತುಂಬಿದ ಪ್ರಕೃತಿಯ ಸೆರಗು. ಒಂದೇ ಸಮನೆ ವರುಣನ ಪ್ರತಾಪವು, ಆಗುವುದು ಎಲ್ಲೆಡೆಯೂ ಕ್ಷಣ ಮಾತ್ರದಲ್ಲಿ ಜಲಸಮವು. ಆತನ ಕ್ರೋಧಾಗ್ನಿಯನ್ನು ಸಹಿಸಲು ಅಸಾಧ್ಯವು, ಅನಾಚಾರದಿಂದಲೇ ಹೆಚ್ಚಾಗಬಹುದು ಕೋಪವು. ನಿಯಂತ್ರಣದಲ್ಲಿ ಇದ್ದರೆ ಎಲ್ಲವೂ ಚೆನ್ನ, ವರ ನೀಡಿದರೆ ಎಲ್ಲವೂ ಎಲ್ಲರಿಗೂ ಚಿನ್ನ. ಪರಿಸರ ಉತ್ತಮವಾಗುವುದು ಮಾಡಿದರೆ ಕನ್ನ, ನಮ್ಮ ಸುಖ ಜೀವನ ಹಸಿರು ಸಂಪನ್ನ. ಮುಂದಿನ ಕವನ ಸಮಯ. ಬದುಕೊಂದು ಪಯಣದ ದಾರಿ, ಕಾಲ ಕಾಲಕ್ಕೆ ತಿರುವುಗಳ ಏರಿ. ಮಾಡಲೇಬೇಕು ಬೇಡೆಂದರೂ ಸವಾರಿ, ಮುಂದೋಗಬಹುದೇ ಗಾಳಿಯಂತೆ ತೂರಿ. ಬೇಕಾದಾಗ ಸಮಯ ಸಾಗದು ಮುಂದೆ, ಮತ್ತೆ ತಿರುಗಿ ನೋಡಲಾಗದು ಹಿಂದೆ. ಎಚ್ಚೆತ್ತು ಪ್ರಜ್ಞೆಯಿಂದ ನಡೆಯಿರಿ ಹಿಂದೆ, ಕ್ಷಣ ಮಾತ್ರ ಇಂದೆಲ್ಲ ನಾನೆಂದೆ. ಗಡಿಯಾರದಲ್ಲಿ ಕಳೆಯುವ ಟಿಕ್ ಟಿಕ್ ಸದ್ದು, ಜೀವನ ಚಕ್ರದ ಸಮಯವು ನೋಡುಮ್ಮೆ ಎದ್ದು. ಅರಿಯದೆ ಅಳಬೇಡ ಎಡವಿ ಬಿದ್ದು, ತಿಳಿದು ನಡೆ ಸಮಯವನ್ನು ಕೂಡ ಗೆದ್ದು. ಈ ಕ್ಷಣವು ಎಂದಿಗೂ ಶಾಶ್ವತವಲ್ಲ, ಮತ್ತೆ ಬೇಕೆಂದರೂ ಮರಳಿ ಬರುವುದಿಲ್ಲ. ಸವಿ ನೆನಪುಗಳಿಗೆ ಇಲ್ಲಿ ಮಿತಿಯೇ ಇಲ್ಲ, ಸಮಯ ಕಲಿಸುವ ಪಾಠಕ್ಕಂತೂ ಸರಿಸಾಟಿ ಇಲ್ಲ. ಸಮಯಕ್ಕೆ ತಕ್ಕಂತೆ ಒಳ್ಳೆಯವರು, ಬೇಡವಾದಾಗ ಎಲ್ಲರಿಗೂ ಕೆಟ್ಟವರು. ಈ ಸಮಯದ ಮಹಿಮೆ ಅರಿತವರ್ಯಾರು? ಮುಂದಿನ ಕವನ ಮದುವೆ. ಆಡಂಬರದ ಸುಂದರ ಹಬ್ಬವಿದು, ಮನೆ ಮಂದಿಗಳ ಸಂಭ್ರಮದ ಸಂತಸವಿದು. ಎರಡು ಕುಟುಂಬವು ಒಟ್ಟಾಗುವ ಸನ್ನಿವೇಶ, ಕಾಣಲು ಸಿಗುವುದು ಇಲ್ಲಿ ನಾನಾ ವೇಷ. ಎಲ್ಲರೂ ಸೇರಿ ಮಾಡಿದ ಅರಿಶಿನ ಶಾಸ್ತ್ರ, ಹಳದಿ ರಂಗು ತುಂಬಿದ ವಸ್ತ್ರ. ಕಂಕಣ ಕಟ್ಟಿದ ಕೈಗಳ ಸೊಬಗು, ಕೈ ತುಂಬ ಇದ್ದ ಆ ಮದರಂಗಿಯ ಚೆಲುವು. 3 ಗಂಟೆಗೆ ತಲೆಬಾಗುವ ಮದುಮಗಳು, 7 ಜನ್ಮದಲ್ಲಿ ಜೊತೆಗಿರುವೆನೆಂದ ವರನು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆದರು ಸಪ್ತಪದಿ, ಪತಿಯು ತೋರಿಸಿದನು ಪತ್ನಿಗೆ ಅರುಂಧತಿ. ಹರಸಿ ಹಾರೈಸಿದ ಸಾವಿರಾರು ಜನರು, ವಿವಿಧ ಬಗೆಯ ಬಾಡೂಟದಿಂದ ಸಂತೃಪ್ತರು. ಕೊನೆಗೆ ಹೊರಬರುವುದು ಆನಂದ ಬಾಷ್ಪ, ಮೆಟ್ಟಿದ ಮನೆ ಬೆಳಗಲು ತಯಾರಾದ ನಂದಾದೀಪ. ಇವೆಲ್ಲ ಮನಸ್ಸುಗಳ ಬಂಧ, ಗಟ್ಟಿಯಾಗುವುದು ಇದರಿಂದ ಸಂಬಂಧ. ಇದೊಂದು ಮಾಯಾಲೋಕವು,
ಒಂದು ವಾರದ ಹಬ್ಬವು ಇಲ್ಲಿಗೆ ಮುಕ್ತಾಯವು. ಮುಂದಿನ ಕವನ ಮುಕುಂದ. ಎಲ್ಲರಿಗೂ ನೀಡುವನು ಈತ ಆನಂದ, ಕೊಳಲನೂದುತ್ತ ಬಂದ ಮುಕುಂದ. ಜಾನಕಿ ವಸುದೇವನ ನಲ್ಮೆಯ ಕಂದ, ಶ್ರೀಕೃಷ್ಣನ ಚರಿತ್ರೆಯೂ ಅಂದ. ಇವನ ಜನ್ಮಸ್ಥಳ ಕಂಸನ ಕಾರಾಗೃಹವು, ಯಮುನೆಯನ್ನು ದಾಟಲು ನೆರವಾದ ವಾಸುಕಿಯು. ಘೋರ ಮಳೆ ಬಡಿದೆಚ್ಚರಿಸುವ ಸಿಡಿಲು, ಕರಾಳ ರಾತ್ರಿಯಲ್ಲಿ ಯಶೋದೆಯ ಮಡಿಲು. ವಿಷಕಾರಿ ಹಾಲಿನ ರಾಕ್ಷಸಿ ಪೂತನಿಯ ಮರ್ದನ, ಜಗಕ್ಕೆಲ್ಲ ದಿಗ್ಭ್ರಮೆಗೊಳಿಸಿದ ಹಾವಿನ ನರ್ತನ. 16,000 ಸ್ತ್ರೀಯರ ಬಿಡುಗಡೆ ನರಕಾಸುರನಿಂದ, ದುಷ್ಟ ಬಕಾಸುರನವದೆ ಮೋಹನನಿಂದ. ಸೋತು ಹೋದ ಪ್ರೇಮ ಸಖಿಯರಾದೆಗೆ, ಕೊಡಲನೂದುತ್ತಾ ಖುಷಿಪಡಿಸಿದ ಸಖಿಯರಿಗೆ. ಗೋಪಿಕಾ ಸ್ತ್ರೀಯರೊಂದಿಗೆ ರಾಸಲೀಲೆ, ಪ್ರಾಣಸಖಿಯೊಂದಿಗೆ ಪ್ರೇಮದ ರಸಲೀಲೆ. ದುಷ್ಟ ಮಾವನಾದ ಕಂಸನ ಸಂಹಾರ, ಎಲ್ಲೆಡೆಯೂ ಜಯದ ಜೇಂಕಾರ. ದುಷ್ಟರಿಂದ ತನ್ನವರ ರಕ್ಷಣೆಯು, ಕೇಶವನಿದ್ದರೆ ಸಂಕಷ್ಟ ಪರಿಹಾರವು. ವಿಷ್ಣುವಿನ 7ನೇ ಅವತಾರ, ಲೋಕಕ್ಕೆಲ್ಲ ಪ್ರೀತಿಯ ಸರದಾರ. ನವಿಲುಗರಿಯನ್ನು ಧರಿಸಿದ ಕೇಶವ, ಜಗಕ್ಕೆಲ್ಲ ನೀನೊಬ್ಬನೇ ಮಾಧವ. ಮುಂದಿನ ಕವಿತೆ ತಾರೆ. ಚಮಚಮಕಿಸುತ್ತಿರುವ ತಾರೆ ಆಕಾಶದಲ್ಲಿ ಮಿನುಗುತ್ತಿದೆ ನೋಡಿ. ದೂರವಿದ್ದರೂ ಹತ್ತಿರವಿದ್ದಂತೆ ಕಾಣುತ್ತಿದೆ, ಕೈ ಚಾಚಿದರೆ ಸಿಗದೆ ಮಾಯವಾಗುತ್ತಿದೆ. 1, 2 ಎಣಿಸಲು ಕಷ್ಟ, ಹೊಳೆಯುವ ತಾರೆಯು ನೋಡಲು ನನಗಿಷ್ಟ. ಕತ್ತಲ ಲೋಕದ ದಾರಿದೀಪ, ಚಿತ್ರಿಸಿ ನೋಡಿ ಸಿಗುವುದು ನಾನಾ ರೂಪ. ಧರೆಗೆ ಬೀಳುತ್ತಿರುವ ಉಲ್ಕೆಯ ನೋಡಿ, ಎಲ್ಲರೂ ತಮಗಿರುವ ಇಚ್ಛೆಯ ತೋಡಿ. ಆಕಾಶ ಬುತ್ತಿಯೊಂದಿಗೆ ವಜ್ರದ ಹಾರ, ಇದನ್ನು ಮೊದಲಿಗೆ ಕಂಡವನ್ಯಾರ? ಮುಗಿಲೆತ್ತರದ ಸ್ಥಾನ ಅದರದು, ಮನಕ್ಕೆ ಅದನ್ನು ನೋಡಿ ದುಃಖವೆಲ್ಲ ಮರೆಯುವುದು. ರಾತ್ರಿ ಮಾತ್ರ ನಿನ್ನ ಇರುವಿಕೆಯು ಕಾಣುತ್ತದೆ, ಸರಿಯಾದ ಸಮಯದಲ್ಲಿ ವ್ಯಕ್ತಿತ್ವ ತೋರುತ್ತದೆ. ಮುಂದಿನ ಕವಿತೆ ತುಳುನಾಡು. ಪರಶುರಾಮನ ಕೊಡಲಿಯಿಂದ ಹುಟ್ಟಿದ ನಾಡು, ವಿವಿಧ ಕಲೆ ಸಂಸ್ಕೃತಿಯ ತವರೂರು. ದೈವಭೂತಾರಾಧನೆಯ ನೆಲೆಬೀಡು, ಸಂಪತ್ತಿಗೆ ಹೆಸರಾದ ನಮ್ಮ ಕಡಲ ಜನರು. ಧನಿ ಎಂದು ಕರೆಯಲ್ಪಡುವ ದನಿಯು, ನಮ್ಮೊಂದಿಗೆ ಸಂಬಂಧ ಬೆಸೆದಂತೆಯು. ನಿತ್ಯ ಬೀಳುವ ಚಟಪಟ ಹನಿಯು, ನಾಡಿನ ಹಸಿರಿಗೆ ಕಾರಣವಾದಂತೆಯು. ನೆಲೆಯಾಗಿವೆ ಅನೇಕ ದೇವ ತಾಣಗಳಿಲ್ಲಿ, ನೀಡುತ್ತಿವೆ ಜನಕ್ಕೆ ನೆಮ್ಮದಿಯು. ಇಲ್ಲಿರುವ ಪುಣ್ಯ ಪವಿತ್ರ ನದಿಗಳಲ್ಲಿ, ಮಿಂದರೆ ತೊಳೆಯುವುದು ಸಕಲ ಪಾಪವು. ವಿಶೇಷ ಹಬ್ಬಗಳ ಸಂಭ್ರಮದ ಆಚರಣೆ, ಬಗೆ ಬಗೆಯ ರಸದೂಟದ ಸೇವನೆ. ಪ್ರೀತಿ ಎಂಬ ಅಡುಗೆಯ ವಿತರಣೆ, ರೂಪಿಸುವುದು ಹೊಸ ಸಂಬಂಧದ ರಚನೆ. ವಿಭಿನ್ನ ಆಟೋಟಗಳ ಸಂತಸವಿಲ್ಲಿ, ಹೊಸ ಹೊಸ ಜನರ ಗೆಳೆತನದಲ್ಲಿ. ನಾವೆಲ್ಲರೂ ಒಂದೇ ಮರದ ಅಡಿಯಲ್ಲಿ, ಕೂಡಿ ಬಾಳುವ ಸಂತೋಷದಲ್ಲಿ. ಏಕೆಂದರೆ ಇದೊಂದು ಪವಿತ್ರ ನಾಡು, ಅದುವೇ ನಮ್ಮ ನೆಲ್ಮೆಯ ತುಳುನಾಡು. ಮುಂದಿನ ಕವಿತೆ ಬಡತನ. ಮುಗಿಲೆತ್ತರದ ಅರಮನೆಗೇನಯ್ಯ ಗೊತ್ತು, ಬಡತನದ ತೂತು ಗುಡಿಸಲ ಗಮ್ಮತ್ತು. ಜಿಗಿ ಜಿಗಿ ಮಿರುಗುವ ನವರಂಗಿ ಪಟ್ಟೆಗೇನು ಗೊತ್ತು, ಹರಿದು ಧರಿಸುವ ಬಟ್ಟೆಯಲ್ಲಿರುವ ತೂತು. ಅರ್ಧ ತಿಂದು ಬಿಸಾಡುವ ದುಬಾರಿ ಊಟಕ್ಕೇನು ಗೊತ್ತು, ಹಸಿವಿನ ಜೊತೆ ಕಾದಾಡಿ ಸಿಕ್ಕಿದ ಆ ತುತ್ತು. ಬಣ್ಣ ಬಣ್ಣದ ಅಂಗಡಿಯ ನೀರಿಗೇನು ಗೊತ್ತು, ಕೇವಲ ನಲ್ಲಿ ನೀರಿನ ಮಹತ್ತು. ಚಮಕಿಸುವ ಕೈಗಳಿಗೇನು ಗೊತ್ತು, ಇರುವ ಬೊಗ್ಗೆಗಳು 5, 10. ಬೆಚ್ಚಗೆ ಹೊದೆಯುವ ಕಂಬಳಿಗೇನು ಗೊತ್ತು, ರಾತ್ರಿ ನಡುಗುವ ಚಳಿಯ ಹೊತ್ತು. ಶ್ರೀಮಂತ ಜನರಿಗೆ ಏನಯ್ಯ ಗೊತ್ತು, ಬಡತನ ಪ್ರಪಂಚದ ಸುತ್ತು. ಹೆಸರಿಗೆ ಮೆರೆಯುವವನಿಗೇನಯ್ಯ ಗೊತ್ತು, ಅದೆಷ್ಟು ನೊಂದಿದೆ ಬಡವನ ಮನ ಅತ್ತು. ಸಿರಿವಂತನ ಜೇಬಲ್ಲಿನ ಕಾಸಿಗೇನು ಗೊತ್ತು, 10 ರೂಪಾಯಿಗೂ ಮಾಡುವ ಕಸರತ್ತು. ಮೋಸದ ಪ್ರಪಂಚಕ್ಕೇನಯ್ಯ ಗೊತ್ತು, ಬಡತನದಲ್ಲಿರುವ ನೀಯತ್ತು. ಮುಂದಿನ ಕವಿತೆ ಪ್ರತಿಭೆ. ಹಾಡಲು ಕಲಿ, ಹಾರಾಡಲು ಕಲಿ, ಜೀವನದಲ್ಲಿ ಏಳಿ ಬೀಳುತ್ತಲಿ. ಎಲ್ಲರೊಂದಿಗೆ ಬೆರೆತು ನಲಿ, ಜಗಕ್ಕೆ ನಿನ್ನ ಗುರುತು ಮಾಡಿ ಮಾಡಿ. ಇಲ್ಲಿ ನೀನೊಬ್ಬನೇ ಅತ್ಯುತ್ತಮ, ನಿನ್ನ ಸಾಮರ್ಥ್ಯಕ್ಕೆ ಯಾರು ಸಮ. ದಾಟಬೇಡ ನೀ ಜಗದ ನಿಯಮ, ಇರಲಿ ನನಗೆ ಸ್ವಲ್ಪ ಸಂಯಮ. ಹೀಯಾಳಿಸುವವರು ಹೀಯಾಳಿಸಲಿ, ನಗುವವರು ನೋಡಿ ನಗಲಿ. ಕಾಲೆಳೆಯುವವರು ಎಳೆಯಲಿ, ಆದರೆ ನಿನ್ನ ಪಯಣ ಮುಂದೆ ಸಾಗುತ್ತಲಿರಲಿ. ಭಯದ ಭೂತವನ್ನು ಓಡಿಸು, ಧೈರ್ಯ ಸಾಹಸವನ್ನು ಸ್ವಾಗತಿಸು. ಸಾಧನೆಯ ಛಲವನ್ನು ನಿನ್ನದಾಗಿಸು, ನಿನ್ನ ಯಶಸ್ಸಿಗೆ ನ್ಯಾಯದ ಬೆವರು ಸುರಿಸು. ಬಂದೇ ಬರುವುದು ನಿನಗೂ ಸಮಯ, ನಿನ್ನ ಕೆಟ್ಟ ದಿನವೆಲ್ಲ ಅಂದಿಗೆ ಮುಕ್ತಾಯ. ಪಡೆಯುವೆ ನೀನು ಆ ದಿನ ವಿಜಯ,
ಏಕೆಂದರೆ ಆ ದಿನ ಜಗಕ್ಕೆ ನಿನ್ನ ಪ್ರತಿಭೆಯ ಉದಯ. ಮುಂದಿನ ಕವನ ಪುಸ್ತಕ. ಕತ್ತಲು ಕವಿದಿರುವ ನನ್ನ ಬಾಳಿಗೆ ಬೆಳಕಂತೆ ಬಂದ ದೀವಿಗೆ, ನನ್ನ ನೆರಳನ್ನು ನನಗೆ ತೋರಿಸಿದೆ, ಅಜ್ಞಾನವೆಂಬ ದಾರಿಯಿಂದ ಸರಿಸಿದೆ. ಸರಿ ತಪ್ಪುಗಳ ಅಂತರವನ್ನು ನನಗೆ ತಿಳಿಸಿ, ಸಮಾಜದ ಆಗುಹೋಗುಗಳ ಜ್ಞಾನವನ್ನು ಮಸ್ತಕದಲ್ಲಿ ತುಂಬಿಸಿ, ಎಲ್ಲರೆದುರು ತಲೆ ಎತ್ತುವಂತೆ ಮಾಡಿದೆ. ವಿವಿಧ ವಿಚಾರಗಳ ಗಂಟನ್ನು ಬಹುಮಾನವಾಗಿ ನೀಡಿದೆ. ಗಿರಿಶಿಖರವನ್ನೇರಲು ದಾರಿ ದೀಪವಾಗಿರುವೆ, ಅನೇಕ ರಹಸ್ಯದ ಬೆನ್ಹತ್ತಲು ಸಹಕಾರಿಯಾಗಿರುವೆ. ಆದರೂ ಬೆಟ್ಟದಷ್ಟು ಪ್ರಶ್ನೆಗಳ ಸರಪಳಿ ಇದೆ ನನಗೆ, ಅದೆಲ್ಲ ದೂರ ಮಾಡಲು ನೀನಿರುವೆಯ ಜೊತೆಗೆ. ರಾಜಮಹಾರಾಜರ ಕುರಿತು ನಿನಗೆ ಗೊತ್ತು, ನಿನ್ನಲ್ಲಿದೆ ಹಾಸ್ಯ ಕಲೆ ಮನರಂಜನೆಯ ಗಮ್ಮತ್ತು. ನಿನ್ನಲ್ಲಿಲ್ಲ ಭೇದ ಭಾವಗಳ ನೀತಿ, ಆದ್ದರಿಂದ ನೀನು ಪಡೆಯುವೆ ಎಲ್ಲೆಲ್ಲಿಯೂ ವಸತಿ. ಕಲ್ಲಾಗಿದ್ದ ನನ್ನ ಬಾಳಿಗೆ ಕಲಾಶಿಲ್ಪಿಯು ನೀನು, ಕಲ್ಲಾಗಿದ್ದ ನನ್ನ ಬಾಳಿನ ಕಲಾಶಿಲ್ಪಿಯು ನೀನು. ಜೀವನವನ್ನು ರೂಪಿಸಲು ಎದುರಾದೆಯೇನು, ನಿನ್ನ ದಯೆಯಿಂದ ತುಂಬಿದೆ ನನ್ನ ಮಸ್ತಕ, ಏಕೆಂದರೆ ನೀನು ಎಲ್ಲವೂ ತಿಳಿದಿರುವ ಪುಸ್ತಕ. ಮುಂದಿನ ಕವಿತೆ ಅಮ್ಮ. ನವಮಾಸ ನಿನ್ನ ಗರ್ಭದಲ್ಲಿ, ಪುಟ್ಟ ಹೃದಯವಿತ್ತು ನಿನ್ನ ಕೈಯಲ್ಲಿ. ನನ್ನೀ ಸುಂದರ ಜನುಮ ನಿನ್ನ ವರದಾನವಾಗಿದೆ ಅಮ್ಮ. ನೀ ಹೇಳುತ್ತಿದ್ದ ಆ ಲಾಲಿ ಪದಗಳು ನನ್ನ ಪಾಲಿನ ಸವಿ ನೆನಪುಗಳು. ಬೆರಳು ಹಿಡಿದು ನಡೆಯಲು ಕಲಿಸಿದೆ ನೀನು, ಬಿದ್ದಾಗ ಎದ್ದು ಮುನ್ನುಗ್ಗಲು ಸ್ಫೂರ್ತಿಯಾದೇನು. ಸಾಗರದಂತೆ ವಿಶಾಲ ನಿನ್ನ ಪ್ರೀತಿ, ನನ್ನ ಜೀವನಕ್ಕೆ ನೀನೇ ಸುಖ ಸನ್ಮತಿ. ಹಂತ ಹಂತವಾಗಿ ಮಾಡುವೆ ಕಾಳಜಿ, ನೀನು ನನಗೆ ಎಂದೆಂದಿಗೂ ಅಪರಂಜಿ. ಎಷ್ಟೇ ಕಷ್ಟವಾದರೂ ಬಿಡಳು ಕೈಗಳನ್ನು, ಮರೆ ಮಾಚುವಳು ಅವಳ ಕಷ್ಟಗಳನ್ನು. ತನಗಾಗಿ ಏನು ಮಾಡದಿದ್ದರೂ ನನಗಾಗಿ ಸುರಿಸುವಳು ನೆತ್ತರು. ಕರುಳಿನ ಕುಡಿಯ ಕೂಗನ್ನು ಅರಿವೆ, ಹೇಳದಿದ್ದರೂ ನನ್ನ ಬೇಕು ಬೇಡಗಳ ತಿಳಿಯುವೆ. ನನ್ನ ನಿನ್ನ ಈ ಸಂಬಂಧ ಎಷ್ಟು ಅಮೂಲ್ಯ, ಯಾರಿಲ್ಲ ಈ ಜಗದಲ್ಲಿ ನನಗೆ ನಿನಗಿಂತ ಮೌಲ್ಯ. ಮೊಬೈಲ್. ಮುಂಜಾನೆಯ ಶುಭೋದಯಕ್ಕೆ ಇಂದು ಮೊಬೈಲ್ ಎಂಬ ಅಲಾರಾಂ ಬೇಕು ಎಂದೆಂದು ಹಲ್ಲುಜ್ಜಿ ಸ್ನಾನ ಮಾಡಿ ಸಿದ್ಧವಾಗಲು, ಸವಿಗಾನ ಕಿವಿಯಲ್ಲಿ ಕೇಳುತ್ತಲಿರಲು. ಪಟಪಟ ಕೈ ಬೆರಳಿನಂಚಿನ ಓಟ, ಇಡೀ ಪ್ರಪಂಚದ ಸುಂದರ ನೋಟ. ಅದೆಷ್ಟೋ ಅಪರಿಚಿತರ ಸಹವಾಸ, ಆಗಬಹುದು ನಮ್ಮ ಜೀವನ ವನವಾಸ. ಕಲೆ ಸಾಹಿತ್ಯಗಳಿಗೆ ಬಹಳ ಪ್ರೋತ್ಸಾಹ, ಸಂಬಂಧಗಳ ಬೆಸುಗೆ ಗಟ್ಟಿಯಾಗುವ ಉತ್ಸಾಹ. ಸದ್ವಿಚಾರಗಳಿಗೆ ಸಮಯದ ಸದುಪಯೋಗ, ಜಗತ್ತನ್ನು ತಿಳಿಯಲು ಸಹಯೋಗ. ಅಂದು ದ್ರೌಪದಿಯ ವಸ್ತ್ರಾಹರಣ ತುಂಬಿದ ಸಭೆಯಲ್ಲಿ, ಇಂದು ಸ್ತ್ರೀಯ ವಸ್ತ್ರಧಾರಣೆ ಲೋಕದೆದುರಲ್ಲಿ. ಅನೇಕ ತಿಳಿಯದ ರಹಸ್ಯದ ಗುಟ್ಟುಗಳು ರಟ್ಟಾಗಿಸುತ್ತಿವೆ ವಿವಿಧ ರೀತಿಯ ಜಾಲತಾಣಗಳು. ಸರಿಯಾಗಿ ಉಪಯೋಗಿಸಿದರೆ ಮೊಬೈಲ್ಗಳನ್ನು ಉಳಿಸಬಹುದು ಅದೆಷ್ಟೋ ಜೀವಗಳನ್ನು. ಯಂತ್ರವೊಂದರ ಅಡಿಯಲ್ಲಿ ನಮ್ಮ ಜೀವನ, ಸವಿನೆನಪುಗಳನ್ನು ಮಾತ್ರ ಅದರಲ್ಲಿ ಸಂಗ್ರಹಿಸೋಣ. ಇದುವರೆಗೆ ಅನನ್ಯ ಎಚ್.ಎಸ್. ಅವರಿಂದ ಕವನ ವಾಚನ ಮೂಡಿಬಂತು. ಮುಂದೆ ಕೇಳಿ ಪ್ರತೀಕ್ಷಾ ಶಿರ್ಲಾಲು ಅವರಿಂದ ಸಣ್ಣ ಕಥೆ. ಕಥೆಯ ಶೀರ್ಷಿಕೆ ನನಗೊಂದು ಮಗಳಿದ್ದರೆ. ತಾಯಮ್ಮ ಬೆಳಗ್ಗೆ 4:15 ಎದ್ದು ಮಗಳು ಅಡುಗೆ ಮನೆ ಸೇರಿರುವುದನ್ನು ಮಲಗಿದ್ದಲ್ಲಿಂದಲೇ ಗಮನಿಸಿದ್ದರು. ಸಮಯ ಇನ್ನೂ 6 ಗಂಟೆ ಆಗುತ್ತಿರುವಾಗಲೇ ಮಗಳು ಮನೆಯಿಂದ ಹೊರಡಲು ತರಾತುರಿಯಲ್ಲಿರುವುದನ್ನು ಕಂಡು, ಸಿಂಧು ಎಲ್ಲಿಯಾದರೂ ಹೋಗುವುದಿದೆಯೇ ಎಂದರು, ಎದ್ದು ನಿಲ್ಲಲು ತಮ್ಮ ಊರುಗೋಲಿನ ಸಹಾಯ ಪಡೆಯುತ್ತಾ. 3 ತಿಂಗಳ ಹಿಂದೆ ನಡೆದ ಒಂದು ಅಪಘಾತವು ತಾಯಮ್ಮನ ಬಲಗಾಲಿನ ಶಕ್ತಿಯನ್ನು ಕಿತ್ತುಕೊಂಡಿತ್ತು. ಸಿಂಧು, ಅಮ್ಮ, ನೀವು ಇಷ್ಟು ಬೇಗ ಏಕೆ ಏಳಲು ಹೋದಿರಿ? ಎಲ್ಲ ಕೆಲಸ ಆಗಿದೆ. ಅಂದ ಹಾಗೆ ನಾನು ನಿಮಗೆ ನಿನ್ನೆಯೇ ಹೇಳಿದ್ದೆನಲ್ಲ, ಇಂದಿನಿಂದ ಹೋಮ್ ನರ್ಸ್ ಕೆಲಸವೊಂದಕ್ಕೆ ಹೋಗುತ್ತೇನೆಂದು. ನಾನು ಹೋಗುತ್ತಿರುವ ಮನೆಯಲ್ಲಿ 2 ಹಿರಿಯರು ಇದ್ದಾರೆ, ಅವರನ್ನು ನೋಡಿಕೊಳ್ಳುವುದು ನನ್ನ ಕೆಲಸ. ಸಿಂಧುವಿನ ಮಾತು ಕೇಳಿ ಆಕೆ ರಾತ್ರಿ ಹೇಳಿದ್ದು ತಾಯಮ್ಮನಿಗೆ ನೆನಪಾಯಿತು. ಆ ತಕ್ಷಣ ಅವಳ ಸ್ಥಿತಿಗೆ ತಾನೇ ಕಾರಣ ಎಂದು ಮುಖ ಸಪ್ಪಗಾಯಿತು. ಇದನ್ನು ಗಮನಿಸಿದ ಸಿಂಧು, ಅಮ್ಮ, ನನಗೆ ನೀವು ಮುಖ್ಯ. ನಿಮ್ಮ ಖುಷಿ, ನೆಮ್ಮದಿ, ಸಂತೋಷ, ನಗು ಇದೇ ನನಗೆ ಶಕ್ತಿ. ನೀವು ನಗುತ್ತಿದ್ದರೆ ನಾನು ಎಲ್ಲಿ ಹೋದರೂ ಯಶಸ್ವಿಯಾಗುತ್ತೇನೆ ಎಂದು ಅಮ್ಮನಿಗೊಂದು ಅಪ್ಪುಗೆ ಕೊಟ್ಟು ಮನೆಯಿಂದ ಹೊರಬಿದ್ದಳು. ಆದರೆ ಅವಳು ಹೋಗುವುದನ್ನೇ ನೋಡುತ್ತಾ ನಿಂತ ತಾಯಮ್ಮನಿಗೆ ಇಡೀ ಒಂದು ಸಂಸ್ಥೆಯ ಚುಕ್ಕಾಣಿ ಹಿಡಿದು ಅದನ್ನು ಮುನ್ನಡೆಸುತ್ತಿದ್ದ ಹುಡುಗಿ ಇಂದು ಹೋಮ್ ನರ್ಸ್ ಆಗಿ ಕೆಲಸಕ್ಕೆ ಹೋಗುತ್ತಿರುವುದು ನನ್ನ ಕಾರಣಕ್ಕೆ ಅನಿಸಿತು. ಹೌದು,
ಸಿಂಧು ಮಾನ್ಯತಾ ಗ್ರೂಪ್ ಆಫ್ ಕಂಪನಿಯ ನಿರ್ವಹಣಾಧಿಕಾರಿಯಾಗಿ ಅದನ್ನು ಯಶಸ್ಸಿನತ್ತ ಸಾಗಿಸಿದ್ದ ದಿಟ್ಟ ಹೆಣ್ಣು. ಅವಳ ದೂರದೃಷ್ಟಿ, ಸತತ ಪರಿಶ್ರಮದಿಂದ ಕೂಡ ಇಂದು ಮಾನ್ಯತಾ ಕಂಪನಿ ಬಹುರಾಷ್ಟ್ರೀಯ ಕಂಪನಿಯಾಗಿ ಹೆಸರು ಪಡೆಯಲು ಕಾರಣವಾಗಿದೆ ಎಂದರೆ ತಪ್ಪಾಗಲಾರದು. ತಾಯಮ್ಮನಿಗೆ ನಿಂತಲ್ಲಿಯೇ ಆಕೆಯ ನೆನಪುಗಳು ತೆರೆದುಕೊಂಡವು. ಆ ದಿನ ಅವಳು ನನ್ನನ್ನು ಆಯ್ಕೆ ಮಾಡಿಕೊಂಡ ಕಾರಣ ಇಂದು ಹೀಗಾಗಿದೆ ಎಂದುಕೊಂಡರು. ಹೌದು, ಅಂದು ಮಧ್ಯಾಹ್ನ ತರಕಾರಿ ಹಿಡಿದು ರಸ್ತೆ ದಾಟುತ್ತಿದ್ದ ತಾಯಮ್ಮನನ್ನು ಶರವೇಗದಲ್ಲಿ ಬಂದ ಕಾರ್ ಒಂದು ಪ್ರಜ್ಞಾಹೀನವಾಗಿಸಿತು. ತಕ್ಷಣ ಅಲ್ಲಿದ್ದ ಸಾರ್ವಜನಿಕರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರು. ಆದರೂ ಆಕೆಯ ಸ್ಥಿತಿ ಗಂಭೀರವಾಗಿಯೇ ಇತ್ತು. ಈ ವಿಷಯ ತಿಳಿಯುವ ಹೊತ್ತಿಗೆ ಸಿಂಧು ಅತಿ ಮುಖ್ಯವಾದ ಬಹುರಾಷ್ಟ್ರೀಯ ಕಂಪನಿಯೊಂದರ ಜೊತೆ 40,000 ಕೋಟಿ ವೆಚ್ಚದ ಯೋಜನಾ ಕಾರ್ಯಚಟುವಟಿಕೆಗಳಲ್ಲಿ ಚರ್ಚೆ ನಡೆಸುತ್ತಿದ್ದಳು. ಈ ವಿಷಯ ತಿಳಿದ ತಕ್ಷಣ ಅಲ್ಲಿಂದ ಹೊರಡಬೇಕೆಂದಾಗ ಸಂಸ್ಥೆಯ ಮುಖ್ಯಸ್ಥರು ಅದನ್ನು ನಿರಾಕರಿಸಿದರು. ನೀವು ಹೋಗದಿದ್ದರೆ ನಿಮ್ಮ ತಾಯಿ ಸಾಯುವುದಿಲ್ಲ, ಹಾಗಾಗಿ ಈ ಕೆಲಸ ಮುಗಿಸಿ ಹೊರಡಿ, ನಮಗೆ ನಷ್ಟವಾಗಬಾರದು ಎಂದರು. ಆದರೆ ಸಿಂಧು ಈ ಬಾರಿ ಕ್ಷಮಿಸಿ, ನನಗೆ ಆಸ್ಪತ್ರೆಯಲ್ಲಿ ಈ ಕ್ಷಣ ಇರುವುದೇ ನನಗೆ ಮುಖ್ಯ, ನನ್ನ ಅಮ್ಮನ ಹೊರತು ನನಗೆ ಯಾರೂ ಇಲ್ಲ ಎನ್ನುವುದನ್ನು ತಿಳಿಸಿ ಬಾಸ್ ಅನ್ನು ಒಪ್ಪಿಸಲು ಪ್ರಯತ್ನಿಸಿದಳು. ಆದರೆ ಕೋಪಗೊಂಡ ಬಾಸ್, ನಿನಗೆ ಮಾತ್ರ ತಾಯಿ ಇರುವುದಾ? ಹಣ ಬಿಸಾಕಿದರೆ ಆಸ್ಪತ್ರೆಯವರೇ ನೋಡಿಕೊಳ್ಳುತ್ತಾರೆ, ನೀನು ಹೋಗುವ ಹಾಗಿಲ್ಲ, ಹಾಗೊಂದು ವೇಳೆ ಹೋಗುವುದಾದರೆ ಮತ್ತೆ ಬರುವ ಹಾಗೆಯೂ ಇಲ್ಲ ಎಂದರು. ಆ ಹೊತ್ತಿನಲ್ಲಿ ಸಿಂಧು ತನ್ನ ಕನಸಿನ ಕೆಲಸ, ಇಷ್ಟು ವರ್ಷ ಓದಿ ಆಸೆಪಟ್ಟು ಶ್ರಮಪಟ್ಟು ಪಡೆದುಕೊಂಡ ತನ್ನ ಕೆಲಸದ ಬಗ್ಗೆ ಒಂದು ಕ್ಷಣವೂ ಯೋಚಿಸಲಿಲ್ಲ. ಆ ಕ್ಷಣವೇ ತಾಯಿಯನ್ನು ಆಕೆ ಆರಿಸಿಕೊಂಡಿದ್ದಳು. ಸಿಂಧು, ನನಗೆ ನನ್ನ ತಾಯಿ ಮುಖ್ಯ. ನೀವು ಈಗ ಹೇಳುತ್ತಿರುವ ಹಣ ಇದೆಯಲ್ಲ, ಇದು ನನ್ನ ತಾಯಿಯ ಕಾಲಿನ ಧೂಳಿಗೂ ಸಮವಲ್ಲ ಎಂದು ಆಕೆ ಅಂದು ಹೊರ ನಡೆದಿದ್ದರ ಕುರಿತು ತಾಯಮ್ಮನಿಗೆ ಸಿಂಧುವಿನ ಗೆಳತಿ ಸಿಂಚನಳಿಂದ ತಿಳಿದಿತ್ತು. ನೆನಪಿನ ಅಲೆಗಳಿಂದ ಹೊರಬಂದಾಗ ತಾಯಮ್ಮನ ಕಣ್ಣುಗಳು ತುಂಬಿದ್ದವು. ಸಿಂಧು ಈ ಕಡೆ ಸಿಂಧು ಏರಿದ ಆಟೋ ನಿಂತದ್ದು ಬೃಂದಾವನ ಎಂಬ ನಾಮಫಲಕ ಬರುವ ಅರಮನೆಯಂತೆ ಕಂಗೊಳಿಸುವ ಮನೆಯ ಮುಂದೆ. ಆ ಮನೆಯ ಯಜಮಾನರು ಶ್ರೀಕಂಠಯ್ಯ, ಅವರ ಮಡದಿ ಪಾರ್ವತಮ್ಮ. ಸಕಲ ಐಶ್ವರ್ಯವೂ ಇರುವ ಅವರ ಮನೆಯಲ್ಲಿ ಅವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದರೂ ತಾವು ಮಾತ್ರ ಒಂಟಿ ಎಂಬ ಭಾವ ದಂಪತಿಗಳದ್ದು. ಹೌದು, ವಿಶಾಲ್, ವೈಭವ್ ಎಂಬ ಇಬ್ಬರು ಅವಳಿ ಗಂಡು ಮಕ್ಕಳು ಇವರಿಗಿದ್ದರು. ಆದರೆ ಚಿಕ್ಕಂದಿನಿಂದಲೇ ಹಣದ ಸೌಕರ್ಯದಿಂದ ಗಂಡು ಮಕ್ಕಳೆಂಬ ಸಲುಗೆಯಿಂದ ಮುದ್ದಾಗಿ ಬೆಳೆದ ಅವರು ವಿವಾಹವಾಗುತ್ತಿದ್ದಂತೆ ವಿದೇಶದ ದಾರಿ ಹಿಡಿದರು. ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಹೃದಯದ ಸಮಸ್ಯೆ ಇರುವ ಈ ವೃದ್ಧ ದಂಪತಿಗಳು ಎಷ್ಟೇ ಗೋಗರೆದರೂ ವೈಭೋಗದ ಜೀವನವನ್ನು ಬಿಟ್ಟು ಮನೆಗೆ ಮರಳುವ ಮನಸ್ಸು ಆ ಮಕ್ಕಳಿಗಿರಲಿಲ್ಲ. ಇದೇ ಕಾರಣಕ್ಕೆ ಅವರು ಮನೆಯಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳಲು ಹೋಮ್ ನರ್ಸ್ ಬೇಕೆಂದು ನೇಮಿಸಿದ್ದರು. ವಯಸ್ಸಾದ ತಮ್ಮ ಬಳಿ ಇರಲಾರದ ಮಗ ಸೊಸೆಯರ ಕುರಿತು ಶ್ರೀಕಂಠಯ್ಯ ದಂಪತಿಗಳಿಗೆ ತೀವ್ರ ಬೇಸರ ಉಂಟಾಗಿತ್ತು. ಹೋಮ್ ನರ್ಸ್ ಆಗಿ ತಮ್ಮನ್ನು ನೋಡಿಕೊಳ್ಳಲು ಬಂದ ಸಿಂಧುವನ್ನು ನೋಡಿ ದಂಪತಿಗಳಿಬ್ಬರು ಮುಗುಳ್ನಕ್ಕರು. ಆದರೂ ತಮ್ಮ ಮಕ್ಕಳು ಜೊತೆಗಿಲ್ಲವಲ್ಲ ಎಂಬ ಅವರ ಮುಖದ ವಿಷಾದ ಭಾವ ಹಾಗೇ ಇತ್ತು. ಸಿಂಧು ಶ್ರೀಕಂಠಯ್ಯ ಮತ್ತು ಪಾರ್ವತಮ್ಮನವರ ಆರೋಗ್ಯ ವಿಚಾರಗಳ ಬಗ್ಗೆ ಅವರಿಂದಲೇ ತಿಳಿದುಕೊಂಡಳು. ಅವರಿಗೆ ಸಮಯಕ್ಕೆ ಸರಿಯಾಗಿ ಕೊಡಬೇಕಿದ್ದ ಔಷಧಿಗಳು, ಅವರು ಸೇವಿಸಬೇಕಾದ ಆಹಾರ, ಅವರಿಬ್ಬರು ವೈದ್ಯರಲ್ಲಿ ತಪಾಸಣೆಗೆ ಹೋಗಬೇಕಾದ ಸಮಯ, ಎಲ್ಲದರ ಬಗ್ಗೆಯೂ ಗಮನ ವಹಿಸಿ ಕಾಳಜಿ ಮತ್ತು ಶ್ರದ್ಧೆಯಿಂದ ಪ್ರತಿದಿನ ಸಿಂಧು ಕೆಲಸ ಮಾಡುತ್ತಿದ್ದಳು. ಪ್ರತಿ ಬಾರಿಯೂ ತಮ್ಮ ಜೊತೆಗೆ ಇದ್ದು ತಮ್ಮ ಆರೋಗ್ಯ ಗಮನಿಸುವ ಸಿಂಧು ಹೋಮ್ ನರ್ಸ್ ಆಗಿದ್ದರೂ ಅವಳ ಕೆಲಸ ಕಾಳಜಿಯಿಂದ ಶ್ರೀಕಂಠಯ್ಯ ದಂಪತಿಗಳಿಗೂ ಅವಳ ಬಗ್ಗೆ ಆತ್ಮೀಯ ಭಾವ ಮೂಡಿತ್ತು. ದಿನ ಬೆಳಗ್ಗೆ 7 ಗಂಟೆಗೆ ಬೃಂದಾವನ ತಲುಪುತ್ತಿದ್ದ ಸಿಂಧು ರಾತ್ರಿ 8ರವರೆಗೆ ಪ್ರೀತಿಯಿಂದಲೇ ಶ್ರೀಕಂಠಯ್ಯ ಮತ್ತು ಪಾರ್ವತಮ್ಮ ದಂಪತಿಗಳ ಆರೈಕೆಯಲ್ಲಿ ಇರುತ್ತಿದ್ದಳು. ಒಂದು ರಾತ್ರಿ ಶ್ರೀಕಂಠಯ್ಯ ಅವರು ಮಕ್ಕಳ ನೆನಪಿನಲ್ಲಿ ತುಂಬಾ ಚಿಂತೆ ಮಾಡಿದ್ದರಿಂದ ಅವರ ರಕ್ತದೊತ್ತಡದಲ್ಲಿ ಏರುಪೇರಾಗಿ ಆಸ್ಪತ್ರೆ ಸೇರಬೇಕಾಯಿತು. ಆ ದಿನ ರಾತ್ರಿ ಸಿಂಧು 10 ಗಂಟೆಯವರೆಗೂ ಇದ್ದು ಅವರ ಕಾಳಜಿ ವಹಿಸಿದ್ದಳು. ನಂತರ ಅವಳು ಮನೆ ಸೇರಿದ್ದಳು. ಅಂದು ರಾತ್ರಿ ಪಾರ್ವತಮ್ಮ ತಮ್ಮ ಗಂಡು ಮಕ್ಕಳಿಬ್ಬರಿಗೂ ಕರೆ ಮಾಡಿ ತಂದೆಗೆ ಆರೋಗ್ಯ ಹದಗೆಟ್ಟ ಬಗ್ಗೆ ತಿಳಿಸಿದ್ದರು. ಆದರೂ ಅವರು ಹೆಚ್ಚು ಆಸಕ್ತಿ ವಹಿಸದೆ, ಏನೂ ಆಗುವುದಿಲ್ಲ ಅಮ್ಮ, ಚಿಂತೆ ಮಾಡಬೇಡಿ, ನಿಮ್ಮನ್ನು ನೋಡಿಕೊಳ್ಳಲು ಹೋಮ್ ನರ್ಸ್ ಒಬ್ಬಳು ಇದ್ದಾಳಲ್ಲ, ಬೇಕಾದರೆ ಖಾತೆಗೆ ಹಣ ಹಾಕುತ್ತೇವೆ, ಆದರೆ ಈ ಕ್ಷಣ ಅಲ್ಲಿಗೆ ಬರಲಾಗುವುದಿಲ್ಲ ಎಂದು ಕರೆ ತುಂಡರಿಸಿದ್ದರು. ಆ ಕ್ಷಣ ಮಕ್ಕಳ ಮಾತುಗಳನ್ನು ಕೇಳಿದ ದಂಪತಿಗಳಿಬ್ಬರಿಗೆ ತುಂಬಾ ನೋವಾಯಿತು. ತಕ್ಷಣ ಅವರಿಗೆ ತಮ್ಮ ಬಳಿ ಇದ್ದು ಧೈರ್ಯ ಹೇಳಿ ಕಾಳಜಿ ಮಾಡಿದ್ದ ಸಿಂಧುವಿನ ನೆನಪಾಯಿತು. ಶ್ರೀಕಂಠಯ್ಯ ಅದೇ ನೋವಿನಲ್ಲಿ ನಮಗೆ ಒಬ್ಬಳು ಮಗಳಿರಬಾರದಿತ್ತೇ ಎಂದರು. ಆ ಮಾತು ಕೇಳುತ್ತಿದ್ದಂತೆ ಪಾರ್ವತಮ್ಮನ ಕಂಬನಿ ತುಂಬಿದ ಕಣ್ಣುಗಳು ಪತಿಯ ಮೇಲಿತ್ತು. ಆ ನೋಟವನ್ನು ಅರಿತ ಅವರು ಪಾರ್ವತಮ್ಮನನ್ನು ಎದುರಿಸಲಾರದೆ ತಲೆ ತಗ್ಗಿಸಿದರು. ಅವರ ಮುಖದ ಮೇಲೆ ನೋವು, ಪಶ್ಚಾತ್ತಾಪದ ಭಾವಗಳು ಸ್ಪಷ್ಟವಾಗಿತ್ತು. ಇದಕ್ಕೆ ಕಾರಣ
ಈ ಹಿಂದೆ ಪಾರ್ವತಮ್ಮನ ಮಡಿಲಿಗೂ ಹೆಣ್ಣು ಮಗಳೊಬ್ಬಳು ಬಂದಿದ್ದಳು. ಆದರೆ ಅವಳು ಹುಟ್ಟಿದ ಆ ದಿನ ಅವಳ ಮೊದಲ ಅಳು ಕೇಳಿದ ಅಮ್ಮನಿಗೆ ಅದು ಮಧುರವಾದ ಸಂಗೀತದಂತೆ ಕೇಳಿದರೆ, ಹೆಣ್ಣು ಎಂದರೆ ಶಾಪ ಎಂಬ ಮನಸ್ಥಿತಿಯಲ್ಲಿದ್ದ ಶ್ರೀಕಂಠಯ್ಯ ಮತ್ತು ಅವರ ಮನೆಯವರಿಗೆ ಸಹಿಸಲಸಾಧ್ಯವಾಗಿತ್ತು. ಆ ಕಾರಣಕ್ಕೆ ಮಗುವಿನ ಉಸಿರು ನಿಲ್ಲಿಸಲು ನಿರ್ಧರಿಸಿದ್ದರು. ಹೆಣ್ಣು ಮಗು ಎಂದರೆ ತಕ್ಷಣ ಅದನ್ನು ಕೊಂದು ಬಿಡುವಂತೆ ವೈದ್ಯರಿಗೆ ಬೆದರಿಕೆ ಇಟ್ಟರು. ಅವರು ಸರಿ ಎಂದರು. ಆದರೆ ಇಂದು ಶ್ರೀಕಂಠಯ್ಯನವರೇ ಹೆಣ್ಣು ಮಗುವೊಂದು ಬೇಕಿತ್ತು ಎಂಬ ಆಶಯವನ್ನು ಹೊಂದಿದ್ದರು. ಆ ಬಗ್ಗೆ ಶ್ರೀಕಂಠಯ್ಯನವರಿಗೂ ತುಂಬ ಬೇಸರ, ಪಶ್ಚಾತ್ತಾಪಗಳಾಯಿತು. ಇಂದು ನನ್ನ ಮಗಳು ಬದುಕಿದ್ದರೆ ಅವಳು ನನಗೆ ಆಸರೆಯಾಗುತ್ತಿದ್ದಳೋ ಏನೋ ಎಂಬ ಕಲ್ಪನೆ ಅವರ ಅಂದಿನ ನಡವಳಿಕೆಯ ಬಗ್ಗೆ ಅವರಿಗೆ ತೀವ್ರ ಕೋಪ, ಬೇಸರ ಎರಡನ್ನೂ ಹುಟ್ಟಿಸಿತ್ತು. ಆದರೆ ಕಾಲ ಕೈಮೀರಿ ಹೋಗಿತ್ತು. 3 ದಿನಗಳ ನಂತರ ಶ್ರೀಕಂಠಯ್ಯ ದಂಪತಿ ಆಸ್ಪತ್ರೆಯಿಂದ ಮನೆಗೆ ಮರಳುವವರಿದ್ದರು. ಸಿಂಧು ಎಂದಿನಂತೆ ಬೆಳಗ್ಗೆ 7 ಗಂಟೆಗೆ ಅವರ ಮನೆಗೆ ಬಂದು ಅವರಿಗಾಗಿ ಊಟ ತಿಂಡಿ ಮಾಡಿಟ್ಟು ಆಸ್ಪತ್ರೆಗೆ ಹೋಗಿ ಅವರನ್ನು ಮನೆಗೆ ಕರೆತಂದಿದ್ದಳು. ಶ್ರೀಕಂಠಯ್ಯರಿಗೆ ಔಷಧಿ ಕೊಟ್ಟು ವಿಶ್ರಾಂತಿ ಪಡೆಯಲು ಹೇಳಿ ಅವರಿಗಾಗಿ ಮಧ್ಯಾಹ್ನದ ಊಟದ ತಯಾರಿ ತಾನೇ ಮಾಡಲು ತೊಡಗಿದಳು. ಆಗ ಪಾರ್ವತಮ್ಮ ಅವಳ ನಿರಾಕರಣೆಯ ನಂತರವೂ ಅಡುಗೆಗೆ ಅವಳ ಜೊತೆ ಸಹಾಯಕ್ಕೆ ನಿಂತರು. ಹೀಗೆ ಇಬ್ಬರು ಜೊತೆ ಸೇರಿ ಅಡುಗೆ ಮಾಡುವಾಗ ಸಿಂಧುವಿನ ಕತ್ತಿನಲ್ಲಿದ್ದ ಸ್ವರ ಎಂಬ ಹೆಸರಿನ ಡಾಲರ್ ಪಾರ್ವತಮ್ಮನ ಕಣ್ಣಿಗೆ ಬಿತ್ತು. ಆದರೂ ಪಾರ್ವತಮ್ಮ ತಮ್ಮ ಕಣ್ಣನ್ನು ತಾವೇ ನಂಬದಂತೆ ನಿಂತರು. ಆದರೂ ತನ್ನ ತವರು ಮನೆಯ ಉಡುಗೊರೆಯನ್ನು ಅವರ ಮನಸ್ಸು ಕೂಡಲೇ ಗ್ರಹಿಸಿತ್ತು. ಅವರು ನಿಜವಾಗಿಯೂ ಅಚ್ಚರಿಪಟ್ಟರು. ಈ ಸಲ ಈ ಹುಡುಗಿಯ ಕತ್ತಿನಲ್ಲಿ ಈ ಸರ ಈ ಹುಡುಗಿಯ ಕತ್ತಿನಲ್ಲಿ ಹೇಗೆ ಬಂತು? ಒಂದು ವೇಳೆ ಸಿಂಧು ನನ್ನ ಮಗಳೇ? ಈ ಯೋಚನೆ ಅವರಿಗೆ ಬಂದ ತಕ್ಷಣ ಅವರು ಸ್ತಬ್ಧವಾಗಿ ಹೋದರು. ಅವರಿಗೆ ಕೈಕಾಲೇ ಆಡಲಿಲ್ಲ. ಪಾರ್ವತಮ್ಮನಿಗೆ ಆ ರಾತ್ರಿ ಮಗುವಿಗೆ ಜನ್ಮ ಕೊಟ್ಟ ಸಂದರ್ಭ ನೆನಪಾಯಿತು. ಮನೆಯವರೆಲ್ಲರೂ ಹೆಣ್ಣು ಮಗವಾದರೆ ಕೊಂದೇ ಸಿದ್ಧ ಎಂಬ ನಿಲುವಿನಲ್ಲಿದ್ದರು. ಪಾರ್ವತಮ್ಮನಿಗೆ ಗೊತ್ತಿತ್ತು. ಆ ಕಾರಣಕ್ಕೆ ತನಗೆ ಹೆಣ್ಣು ಮಗು ಎಂದು ತಿಳಿದ ತಕ್ಷಣ ಪಾರ್ವತಮ್ಮ ತಮ್ಮ ಬಳಿ ಇದ್ದ ನರ್ಸ್ನ ಸಹಾಯ ಪಡೆದು ಮಗುವನ್ನು ಅನಾಥಾಶ್ರಮವೊಂದಕ್ಕೆ ಸೇರಿಸಲು ಕೇಳಿಕೊಂಡರು. ಆ ನರ್ಸ್ ಮೊದಲು ಒಪ್ಪದಿದ್ದರೂ ನಂತರ ಪಾರ್ವತಮ್ಮನ ಕೋರಿಕೆಗೆ ಒಪ್ಪಿ ಮಗುವನ್ನು ಕರೆದೊಯ್ಯಲು ಒಪ್ಪಿದಳು. ಹಾಗೆ ಮಗುವನ್ನು ಕೊಡುವ ಮುನ್ನ ಪಾರ್ವತಮ್ಮ ತಮ್ಮ ತವರು ಮನೆಯ ಉಡುಗೊರೆಯಾಗಿದ್ದ ಸ್ವರ ಎಂಬ ಡಾಲರಿನ ವಿಶೇಷ ಕೆತ್ತನೆ ಇದ್ದ ಚಿನ್ನದ ಸರವೊಂದನ್ನು ಮಗುವಿನ ಕತ್ತಿಗೆ ಹಾಕಿದ್ದರು. ಅದೇ ಸರ. ಆದರೆ ಪಾರ್ವತಮ್ಮ ದುಡುಕಲಿಲ್ಲ. ಸಿಂಧುವನ್ನು ಕರೆದು ಆಕೆಗೆ ಮೆಲ್ಲ ಪ್ರಶ್ನಿಸಿದರು. ಆಕೆಯ ಕತ್ತಿನಲ್ಲಿರುವ ಸರ ಯಾವಾಗ ಮಾಡಿಸಿದ್ದು ಎಂದು ಕೇಳಿದರು. ಅದಕ್ಕೆ ಸಿಂಧು, ಇದು ನಾನು ಚಿಕ್ಕವಳಿದ್ದಾಗಿನಿಂದ ನನ್ನ ಬಳಿಯೇ ಇದೆ ಎಂದಳು. ಆಗ ಪಾರ್ವತಮ್ಮನಿಗೆ ಸಿಂಧು ನನ್ನ ಮಗಳೇ ಇರಬೇಕು ಎಂದು ಅತೀವ ಸಂತೋಷವಾಯಿತು. ಮರುಕ್ಷಣವೇ ಈ ಸರ ಇವಳ ತಂದೆ ತಾಯಿಯವರಿಗೆ ಬೇರೆ ಎಲ್ಲಿಯಾದರೂ ಸಿಕ್ಕಿದ್ದರೆ ಎಂದು ಅನುಮಾನವೂ ಆಯಿತು. ಅದಕ್ಕಾಗಿ ಇವಳ ತಾಯಿ ತಂದೆಯರನ್ನು ಒಮ್ಮೆ ಭೇಟಿಯಾಗಬೇಕು ಎಂದುಕೊಂಡರು. ಇದಾದ ಮರುದಿನ ಸಿಂಧು ಮನೆ ಕೆಲಸದ ಸಲುವಾಗಿ ಬಂದಾಗ ಪಾರ್ವತಮ್ಮ, ನನಗೆ ಬೇಸರವಾಗುತ್ತಿದೆ, ಮಾತನಾಡಲು ಯಾರೂ ಇಲ್ಲ. ನೀನು ನಿಮ್ಮ ಮನೆಯ ಬಗ್ಗೆ ಎಂದೂ ಹೇಳಲಿಲ್ಲ. ನಿನ್ನ ಮನೆಗೆ ನನ್ನನ್ನು ಕರೆಯುವುದಿಲ್ಲವೇ ಎಂದು ಕೇಳಿದರು. ಆಗ ಸಿಂಧು, ನನಗೆ ಅಪ್ಪ ಇಲ್ಲ, ಅಮ್ಮನೇ ನನ್ನನ್ನು ಸಾಕಿ ಸಲಹೆ ಬೆಳೆಸಿದ್ದು. ಈಗ ನಾನು ಅಮ್ಮ ಮಾತ್ರ ಮನೆಯಲ್ಲಿ ಇರುವುದು ಎಂದಳು. ನನಗೆ ನನ್ನ ವಯಸ್ಸಿನ ಸ್ನೇಹಿತರು ಯಾರೂ ಇಲ್ಲ. ನಿಮ್ಮ ಅಮ್ಮನ ಬಳಿಯಾದರೂ ನಾನು ಸ್ವಲ್ಪ ಹೊತ್ತು ಮಾತನಾಡಬಹುದು. ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೀಯಾ ಎಂದು ಕೇಳಿದರು ಪಾರ್ವತಮ್ಮ. ಕ್ಷಣ ಅಚಾನಕ್ ಪ್ರಶ್ನೆಗೆ ಸಿಂಧು ಅಚ್ಚರಿಪಟ್ಟರು. ಮರುಕ್ಷಣ ಅವರಿಗಾಗುತ್ತಿರುವ ಒಂಟಿತನದ ಬಗ್ಗೆ ಯೋಚಿಸಿ, ಖಂಡಿತ ಬನ್ನಿ ಅಮ್ಮ ಎಂದು ಪ್ರೀತಿಯಿಂದ ಕರೆದಳು. ಹಾಗಾದರೆ ಈಗಲೇ ಹೋಗೋಣ ಎಂದವರ ಮಾತಿಗೆ ಇಲ್ಲ ಎನ್ನಲಾರದೆ ಶ್ರೀಕಂಠರಾಯರಿಗೆ ತಿಳಿಸಿ ಪಾರ್ವತಮ್ಮನ ಜೊತೆ ತನ್ನ ಮನೆಗೆ ಬಂದಳು. ಮೊದಲು ಪಾರ್ವತಮ್ಮ ಸಿಂಧುವಿನ ಮನೆಗೆ ಬಂದು ತಾಯಮ್ಮನನ್ನು ಮಾತನಾಡಿಸಿ ಸಾಮಾನ್ಯವಾಗಿ ಕುಶಲೋಪರಿ ವಿಚಾರಿಸಿದರು. ನಂತರ ಅವರ ಬಳಿ ಒಬ್ಬರೇ ಮಾತನಾಡಬೇಕೆಂದಾಗ ತಮಗೆ ಯಾವುದೋ ಒಂದು ಔಷಧಿ ತರಲು ಮರೆತಿರುವುದಾಗಿ, ಅದು ಈಗಲೇ ಬೇಕೆಂದು ಸಿಂಧುವನ್ನು ದೂರದ ಮೆಡಿಕಲ್ ಶಾಪ್ಗೆ ಉದ್ದೇಶಪೂರ್ವಕವಾಗಿಯೇ ಕಳಿಸಿಕೊಟ್ಟರು. ನಂತರ ಪಾರ್ವತಮ್ಮ ನೇರವಾಗಿ ತಾಯಮ್ಮನ ಬಳಿ ಬಂದು, ಸಿಂಧು ನಿಮ್ಮ ಮಗಳೇ ಎಂಬ ಪ್ರಶ್ನೆಯನ್ನು ಇಟ್ಟರು. ಈ ಪ್ರಶ್ನೆ ಕೇಳಿ ಕ್ಷಣ ಮೌನವಾದ ತಾಯಮ್ಮನನ್ನು ನೋಡಿ, ದಯವಿಟ್ಟು ಹೇಳಿ ಅಮ್ಮ, ಅವಳು ನಿಮ್ಮ ಸ್ವಂತ ಮಗಳೇ? ಈ ಪ್ರಶ್ನೆಯನ್ನು ನಿರೀಕ್ಷಿಸಿರದ ತಾಯಮ್ಮನ ಕಣ್ಣುಗಳು ಕಂಬನಿ ಮಿಡಿದವು. ಆಕೆಯ ಕೊರಳಿನ ಸರ ನೋಡಿ ನಾನು ಊಹಿಸಿದ್ದೆ ಆಕೆ ನನ್ನ ಮಗಳೆಂದು ಎಂದಾಗ ಪಾರ್ವತಮ್ಮನ ಮಾತು ಕೇಳಿ ತಾಯಮ್ಮ ಕುಸಿದು ಬಿಟ್ಟರು. ಆದರೆ ಕೋಪಾವೇಗದಲ್ಲಿ ತನ್ನೊಡಲ ಸತ್ಯವನ್ನು ಹೊರಹಾಕಿದ್ದರು. ನೀವು ಬೇಡ ಎಂದ ಹೆಣ್ಣು ಮಗಳು ಅವಳು. ಕಸದ ಬುಟ್ಟಿಯಿಂದ ಕೈ ಸೇರಿದ ಕೈಗೂಸು ಅವಳು. ಹೆಣ್ಣು ಅಂದರೆ ಶಾಪ ಅಂತ ನೋಡಿದ ಈ ಸಮಾಜದಲ್ಲಿ ಹುಟ್ಟಿದ ಬಂಗಾರ ಅವಳು. ಇವತ್ತಿಗೂ ಇಂಥ ಮಗಳಿಗೆ ಜನ್ಮ ಕೊಟ್ಟ ಪುಣ್ಯ ನನ್ನದಾಗಲಿಲ್ಲ ಎಂಬುದು ನನ್ನ ಕೊರಗು.
ಆದರೂ ಅವಳು ನನ್ನ ಮಗಳು ಮಾತ್ರ. ತಾಯಮ್ಮನ ಮಾತು ಕೇಳಿಯಾಗುವಾಗ ಪಾರ್ವತಮ್ಮನಿಗೆ ಸಿಂಧು ತನ್ನ ಮಗಳು ಎಂದು ಅತೀವ ಆನಂದವಾಯಿತು. ಅದರ ಬೆನ್ನಿಗೆ ತಾಯಮ್ಮ ಸಿಂಧು ನನ್ನ ಮಗಳು ಎಂದು ಹೇಳಿದ್ದು ಕೇಳಿ ನೋವಾಯಿತು. ಪಾರ್ವತಮ್ಮ ತಾಯಮ್ಮನ ಬಳಿ ಸಿಂಧುವನ್ನು ಮಗಳಾಗಿ ನಮಗೆ ಕೊಡಲು ಕೇಳಿಕೊಂಡರು. ತಾಯಮ್ಮ, ಖಂಡಿತವಾಗಿಯೂ ಅದು ಸಾಧ್ಯವಿಲ್ಲ. ಸಿಂಧು ನನ್ನ ಮಗಳು. ಆಕೆಯನ್ನು ಹೆರಲಾಗದಿದ್ದರೂ ಕಣ್ಣಿನಲ್ಲಿ ಕಣ್ಣಿಟ್ಟು ಸಾಕಿದ್ದೇನೆ. ಆಕೆ ನನ್ನ ಮಗಳು. ಆಕೆ ಎಲ್ಲಿಗೂ ಹೋಗುವುದು ಸಾಧ್ಯವಿಲ್ಲ ಎಂದರು. ಆಗ ಬಾಗಿಲ ಬಳಿ ಬಂದ ಸಿಂಧು ನಗುಮಗ ಹೊತ್ತು ಏನೂ ಸಾಧ್ಯವಿಲ್ಲ ಎಂದಳು. ಪಾರ್ವತಮ್ಮ ಸಿಂಧುವಿನ ಮನಸ್ಸನ್ನು ಅರಿಯಲು ತಾವು ಮೊನ್ನೆಯಷ್ಟೇ ನೋಡಿದ್ದ ಧಾರಾವಾಹಿಯೊಂದರಲ್ಲಿ ಮಗುವನ್ನು ಹೆತ್ತ ತಾಯಿ ಮಗು ಹೆಣ್ಣು ಎಂಬ ಕಾರಣಕ್ಕೆ ಪರಿಸ್ಥಿತಿಗೆ ಕಟ್ಟುಬಿದ್ದು ಮಗುವನ್ನು ಅನಾಥಾಶ್ರಮಕ್ಕೆ ಬಿಡುವ ಸ್ಥಿತಿ ಬಂತು. ಆಗ ಆ ಮಗುವನ್ನು ಇನ್ನೊಬ್ಬ ತಾಯಿ ಸಾಕಿ ಬೆಳೆಸಿದ್ದಳು. ಈಗ ದೊಡ್ಡವಳಾದ ಮಗಳನ್ನು ಹೆತ್ತ ತಾಯಿ ಹುಡುಕಿ ಬಂದಿದ್ದಾಳೆ. ಈಗ ಆ ಮಗಳು ಯಾರಿಗೆ ಸೇರಬೇಕು ಎಂದು ಮಾತನಾಡುತ್ತಿದ್ದೆವು. ನಿಮ್ಮ ಅಮ್ಮ ಕೂಡ ಅದೇ ಧಾರಾವಾಹಿ ನೋಡಿದ್ದರಿಂದ ಯಾವುದು ಸರಿ ಎಂದು ಕೇಳುತ್ತಿದ್ದೆ. ಅದಕ್ಕೆ ಅವರು ಮಗಳು ಸಾಕುತಾಯಿಯನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಎಂದರು. ಸಿಂಧು, ಈಗ ನೀನು ಹೇಳು, ಆ ಮಗಳು ಯಾರಿಗೆ ಸೇರಬೇಕು? ಇದನ್ನು ಕೇಳುವಾಗ ಪಾರ್ವತಮ್ಮ ತುಂಬಾ ಆತಂಕಗೊಂಡಿದ್ದರು. ಆಗ ಸಿಂಧು ಸಹಜವಾಗಿ ತಾಯಮ್ಮನತ್ತ ನೋಡಿ, ನೀವು ಹೇಳುವುದು ಸರಿ ಅಮ್ಮ. ಮಗಳು ಸಾಕುತಾಯಿಗೆ ಸ್ವಂತ. ಏಕೆಂದರೆ ಹುಟ್ಟಿದಾಗ ಮಗುವಿನ ಉಸಿರಿನ ಬೆಲೆ ಅರಿಯದ ತಂದೆ ತಾಯಿಗೆ ಅವಳು ಬೆಳೆದು ನಿಂತ ಮೇಲೆ ಆಕೆಯನ್ನು ಮಗಳಾಗಿ ಪಡೆಯುವ ಯಾವುದೇ ಹಕ್ಕಿರುವುದಿಲ್ಲ. ಅವಳ ಎಲ್ಲ ಹಕ್ಕು ಮತ್ತು ಜವಾಬ್ದಾರಿ ಸಾಕುತಾಯಿಯದ್ದೇ ಆಗಿರಬೇಕಲ್ಲವೇ ಎಂದಳು. ಇದನ್ನು ಕೇಳಿ ಪಾರ್ವತಮ್ಮನ ಮನಸ್ಸು ಒಡೆದು ಹೋಯಿತು ಮತ್ತು ಅದು ನಿಜ ಎಂದು ಕೂಡ ಅನಿಸಿತು. ಅವರು ಏನೂ ಮಾತನಾಡದೆ ಉಳಿದರು. ತಾಯಮ್ಮ, ದಯವಿಟ್ಟು ನನ್ನ ಮಗಳನ್ನು ದೂರ ಮಾಡಬೇಡಿ ಎಂದು ಬೇಡಿಕೊಂಡರು. ಈ ಮಾತು ಪಾರ್ವತಮ್ಮನಿಗೆ ಅರ್ಥವಾಯಿತು. ಆದರೆ ಇದನ್ನು ಅರಿಯದ ಸಿಂಧು, ನೀವೇಕೆ ಧಾರಾವಾಹಿಯೊಂದರ ಬಗ್ಗೆ ಇಷ್ಟೊಂದು ತಲೆಕೆಡಿಸುತ್ತೀರಿ? ಇಬ್ಬರಿಗೂ ಬಿಸಿ ಬಿಸಿ ಟೀ ಇಡುತ್ತೇನೆ, ಮಾತನಾಡುತ್ತೀರಿ ಎಂದು ಒಳನಡೆದಳು. ಪಾರ್ವತಮ್ಮ ಕ್ಷಣವೂ ಅಲ್ಲಿರಲಾರದೆ ಮನೆಗೆ ಮರಳಿದರು. ಮನೆ ತಲುಪಿದ್ದ ಕೂಡಲೇ ಎಲ್ಲವನ್ನು ಪಾರ್ವತಮ್ಮ ಶ್ರೀಕಂಠಯ್ಯನವರಿಗೆ ತಿಳಿಸಿದರು. ಹಾಗೆ ಸಿಂಧುವಿನ ನಿಲುವಿನ ಬಗ್ಗೆಯೂ ತಿಳಿಸಿದ್ದರು. ಈ ಮಾತನ್ನು ಕೇಳಿ ಶ್ರೀಕಂಠಯ್ಯನವರಿಗೆ ಸಂತಸ ದುಃಖ ಎರಡೂ ಉಮ್ಮಳಿಸಿ ಬಂತು. ಆದರೆ ಸಿಂಧುವಿನ ನಿಲುವು ಸರಿಯಾಗಿದೆ. ಆಕೆಯನ್ನು ಮಗಳಾಗಿ ಉಳಿಸಿಕೊಳ್ಳುವ ನೈತಿಕತೆ ನಮ್ಮ ಬಳಿ ಇಲ್ಲ ಎಂದು ಅರಿವಾಗಿ ಸಂಕಟಪಟ್ಟರು. ಮಗಳನ್ನು ಬೇರೆಯವರ ಮಗಳಾಗಿ ನೋಡಲಾಗದೆ ಶ್ರೀಕಂಠಯ್ಯ ದಂಪತಿಗಳಿಬ್ಬರು ವಿದೇಶಕ್ಕೆ ಹೊರಡುವ ಕಾರಣ ಹೇಳಿ ಸಿಂಧುವನ್ನು ಕೆಲಸದಿಂದ ಬಿಡಿಸಿದರು. ಅವರಲ್ಲಿದ್ದ ಆತ್ಮೀಯತೆಗೆ ಸಿಂಧುವಿಗೂ ಅವರನ್ನು ಬಿಡಲು ಕಷ್ಟವಾದರೂ ಅವರ ಮನೆಯಿಂದ ಹೊರ ನಡೆದಳು. ಇಲ್ಲಿಗೆ ಕತೆ ಮುಗಿಯಿತು. ಇದುವರೆಗೆ ಪ್ರತೀಕ್ಷಾ ಶಿರ್ಲಾಲು ಅವರಿಂದ ಸಣ್ಣ ಕಥೆ ಮೂಡಿಬಂತು. ಕಥೆಯ ಶೀರ್ಷಿಕೆ ನನಗೊಂದು ಮಗಳಿದ್ದರೆ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.